ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ DRDO ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ DRDOದಲ್ಲಿ ಸೆಪ್ಟೆಂಬರ್ 11 ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ, DRDO ಸೆಪ್ಟೆಂಬರ್ 11 ಬಂದು STAB ಮತ್ತು ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. STAB ಅಂತ ಹೇಳೋದಾದ್ರೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಅಂತ ಹೇಳ್ಬಿಟ್ಟು ಇದಕ್ಕೆ ಫುಲ್ ಫಾರ್ಮ್ ಇದೆ. ಓಕೆನಾ, 764 ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಏನ್ ಏಜ್ ಲಿಮಿಟ್, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ಓಕೆನಾ, ಸೊ ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ DRDO ಬಂದು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ರಕ್ಷಣಾ ಮಂತ್ರಾಲಯದಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ ಸ್ನೇಹಿತರೆ. ಓಕೆನಾ, DRDO ಅನ್ನೋದು. ಓಕೆನಾ, ಸೊ ಇದರಲ್ಲಿ ನಿಮಗೆ ಸೆಪ್ಟೆಂಬರ್ 11 ಕರೆದಿದ್ದಾರೆ. ಸೆಪ್ಟೆಂಬರ್ 11 ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಅಂಡ್ ಟೆಕ್ನಿಷಿಯನ್ ಎ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. 1 ಜನವರಿ 2026 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಡಿಪ್ಲೊಮೊ, BSc, ITI ಮತ್ತು 10th ಆಗಿರುವಂತಹ ಎಲ್ಲಾ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ STAB ಆಗಿರುವಂತಹ ಅಭ್ಯರ್ಥಿಗಳು 561 ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಟೆಕ್ನಿಷಿಯನ್ ಎಗೆ ಬಂದು 203 ಹುದ್ದೆಗಳು ಇದಾವೆ ಸ್ನೇಹಿತರೆ. 764 ಹುದ್ದೆಗಳಿದಾವೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಆಲ್ ಓವರ್ ಇಂಡಿಯಾದಲ್ಲಿ ಲ್ಯಾಬ್ ಯಾವ್ದಿದೆ, DRDO ಲ್ಯಾಬ್ಸ್ ಯಾವ್ದಿದೆ ಎಲ್ಲದಕ್ಕೂ ನಿಮಗೆ ಫಿಲ್ಅಪ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ನೀವು ಚೂಸ್ ಕೂಡ ಮಾಡಬಹುದು. ಈ ಒಂದು ಸ್ಟೇಟ್ ಅಲ್ಲಿ ಈ ಒಂದು ಜಾಗದ್ದು ಈ ಒಂದು ಲ್ಯಾಬೇ ಬೇಕು ಅಂತ ಹೇಳ್ಬಿಟ್ಟು ಕೂಡ ನೀವು ಚೂಸ್ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ BSc ಡಿಗ್ರಿ ಮಾಡ್ಕೊಂಡಿರ್ಬೇಕು ಅಥವಾ 3 year ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಕ್ವಾಲಿಫಿಕೇಶನ್ ಮಸ್ಟ್ ಬಿ ದ ರಿಲೆವೆಂಟ್ ಡಿಸಿಪ್ಲಿನ್ ಆಸ್ ಪರ್ ದ ಪೋಸ್ಟ್ ಕೋಡ್. ಓಕೆನಾ, ಸೊ ಇದಾದ ನಂತರ ಟೆಕ್ನಿಷಿಯನ್ ಎ ಪೋಸ್ಟ್ ಕರೆದಿದ್ದಾರೆ. ಟೆಕ್ ಎಗೆ 10th ಪಾಸು ಮತ್ತು ITI ಮಾಡ್ಕೊಂಡಿರ್ಬೇಕಾಗುತ್ತೆ, ರಿಲೆವೆಂಟ್ ಟ್ರೇಡ್. ಸೊ ಇದಿಷ್ಟು ಆದ ನಂತರ ಕ್ಯಾಂಡಿಡೇಟ್ ಪ್ರೊಸೆಸಿಂಗ್ ಹೈಯರ್ ಕ್ವಾಲಿಫಿಕೇಶನ್ ಸಚ್ ಎಸ್ BE, BTech, MSc, MTech, PhD ಆರ್ ನಾಟ್ ಎಲಿಜಿಬಲ್. ಓಕೆನಾ, ಸೊ ಇದು ಗಮನದಲ್ಲಿರಲಿ. 1/1/2026 ಯಾರೆಲ್ಲ ಪಾಸ್ ಆಗ್ತಾ ಇದ್ದೀರಾ, BE, BTech, MTech, MSc ಮಾಡಿರುವಂತ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಓಕೆನಾ, ಸೊ ಅವರೆಲ್ಲ ಓವರ್ ಕ್ವಾಲಿಫಿಕೇಶನ್ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಆಗುತ್ತೆ. ಸೊ ಈಗ್ಲೇನೆ ಹೇಳ್ತಾ ಇದ್ದೀನಿ, ಯಾರೆಲ್ಲ BSc ಮಾಡಿದೀರಾ ಮತ್ತು ಡಿಪ್ಲೊಮಾ ಮಾಡ್ಕೊಂಡಿದ್ದೀರಾ, ITI ಮಾಡ್ಕೊಂಡಿದ್ದೀರಾ, 10th ಮಾಡಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. 18ರಿಂದ 28 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಸೊ SC ST ಗೆ 5 ವರ್ಷ, OBC ನಾನ್ ಕ್ರಿಮಿ ಲೇಯರ್ಗೆ 3 ವರ್ಷ, PWD ಗೆ 10 ವರ್ಷ, 13 ವರ್ಷ, 15 ವರ್ಷ, ಮತ್ತೆ ಎಕನಾಮಿಕ್ ವೀಕ್ ಸೆಕ್ಷನ್ ಅವ್ರಿಗೂ ಕೂಡ ಇದೆ. ಎಕ್ಸ್ ಮ್ಯಾನ್ಸ್ ಇದೆ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸ್ಯಾಲ್ರಿ ನೋಡೋದಾದ್ರೆ ಸೊ STAB ಗೆ ಬಂದು ಕೈಗೆ ಬರೋದು ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು 1,12,000 ರೂಪಾಯಿ ಸ್ಯಾಲ್ರಿ ಬರುತ್ತೆ. ಟೆಕ್ನಿಷಿಯನ್ ಎಗೆ ಬಂದು 63,000 ರೂಪಾಯಿ ಸ್ಯಾಲ್ರಿ ಬರುತ್ತೆ ಸ್ನೇಹಿತರೆ. ಮತ್ತು TA, DA, HRA ಮತ್ತು ಚಿಲ್ಡ್ರನ್ ಅಲಯನ್ಸ್, LTC, ಮೆಡಿಕಲ್ ಫೆಸಿಲಿಟಿ, CSD ಕ್ಯಾಂಟೀನು, NPS, UPS ಎಲ್ಲದು ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೆ ಮುಂಚೆ ಅಪ್ಲಿಕೇಶನ್ ಫೀ ಕೂಡ ಪೇ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ STAB ಗೆ ಬಂದು ಇವರು OBC ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 750 ಇದೆ. SC ST ವುಮೆನ್, PWD ಎಕನಾಮಿಕ್ ವೀಕರ್ ಸೆಕ್ಷನ್ ಮತ್ತು ಎಕ್ಸ್ ಮ್ಯಾನ್ಗೆ 500 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ, ಟೆಕ್ನಿಷಿಯನ್ ಹೇಗೆ ಆದ್ರೆ ಇವರು OBC ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 600 ರೂಪಾಯಿ ಇದೆ. ವುಮೆನ್, SC ST, PWDಗೆ 500 ರೂಪಾಯಿ ಇದೆ ಸ್ನೇಹಿತರೆ. 500 ರೂಪಾಯಿ ರೀಫಂಡಬಲ್ ಫೀ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ಟು ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಇನ್ Tier 1 CBT ಪೇಮೆಂಟ್ ಮೋಡ್ ಶುಡ್ ಬಿ ಆನ್ಲೈನ್. ಓಕೆನಾ, ಸೊ ಯಾರೆಲ್ಲ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡ್ತೀರಾ ಅವ್ರಿಗೆ 500 ರೂಪಾಯಿ ವಾಪಸ್ ಕೊಡ್ತಾರೆ ಸ್ನೇಹಿತರೆ, ಯಾರೇ ಆಗಿರ್ಲಿ. ಓಕೆನಾ, ಸೊ ವುಮೆನ್ ಆಗಿದ್ರೆ ವುಮೆನ್, SC ST, PWD ಇಂಥ ಒಂದು ಕ್ಯಾಂಡಿಡೇಟ್ಸ್ ಆಗಿದೆ 500 ರೂಪಾಯಿ ಏನಾದ್ರು ಫೀ ಪೇ ಮಾಡಿದ್ರೆ ಅವರು ಎಕ್ಸಾಮ್ ನ ಅಟೆಂಡ್ ಮಾಡಿದ್ರೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ವಾಪಸ್ 500 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸೊ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಡೀಟೇಲ್ಸ್ ನ ಫಿಲ್ಅಪ್ ಮಾಡಬೇಕು. ಅದಕ್ಕೆ ಸಪರೇಟ್ ಆಗಿ ಲಿಂಕ್ ಬಿಡ್ತಾರೆ. ಆ ಟೈಮಲ್ಲಿ ನೀವು ಫಿಲ್ಅಪ್ ಮಾಡಿದ್ರೆ ನಿಮಗೆ
ಸ್ಯಾಲ್ರಿ ಆಯ್ತು ಏನು 500 ರೂಪಾಯಿ ಕಟ್ಟಿದ್ರಿ ಅದು ನಿಮ್ಗೆ ಅಕೌಂಟ್ಗೆ ರೀಫಂಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಟೈರ್ 1 ಟೈರ್ 2 ಟೆಸ್ಟ್ ಇರುತ್ತೆ. ಫಸ್ಟ್ ಟೈರ್ 1 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ, ಅದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಟೈರ್ 2 ಬಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್, STAB ಗೆ ಟೆಕ್ನಿಷಿಯನ್ ಹೇಗೆ ಟ್ರೇಡ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಕೊಡ್ತಾರೆ ಸ್ನೇಹಿತರೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಅದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಕಂಬೈನ್ಡ್ ಪರ್ಫಾರ್ಮೆನ್ಸ್ ಇದನ್ನೆಲ್ಲದನ್ನು ಚೆಕ್ ಮಾಡ್ಕೊಂಡು ಫೈನಲ್ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಸೊ ಸೆಪ್ಟೆಂಬರ್ 11, 2025 ಏನು ಕರೆದಿದ್ರು ಇದು ಜನವರಿ 1 ಗೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓನ್ಲಿ 1 ಪೋಸ್ಟ್ ಕೋಡ್ ಪರ್